ಬ್ಯಾನರ್ ಗಲಾಟೆ ಇನ್ನೂ ಕೂಡ ಬಳ್ಳಾರಿಯಲ್ಲಿ ಬೂದಿ ಮುಚ್ಚದ ಕೆಂಡದಂತೆ ಕಾಣ್ತಾ ಇರುವಂಥದ್ದು. ಹೀಗಾಗಿ ಸೂಕ್ಷ್ಮ ಸ್ಥಳಗಳಲ್ಲಿ ಈಗಾಗಲೇ ಪೊಲೀಸರನ್ನ ಜಮಾವಣೆ ಮಾಡ್ತಾ ಇರುವಂಥದ್ದು. ಏನು ಇವತ್ತು ಅಂದುಕೊಂಡಂತೆ ಎಲ್ಲ ಆಗಿದ್ರೆ ಇವತ್ತು ವಾಲ್ಮೀಕಿ ಪುತ್ಥಳಿ ಅನಾವರಣ ಆಗಬೇಕಾಗಿತ್ತು. ಆದರೆ ವಾಲ್ಮೀಕಿ ಸರ್ಕಲ್ ಸುತ್ತ ಇದೀಗ ಪೊಲೀಸ್ ಬಿಗಿ ಬಂದೋಬಸ್ತನ್ನು ನೇಮಕ ಮಾಡಿರುವಂಥದ್ದು ಮತ್ತು ಜೊತೆಗೆ ಇಲ್ಲಿ ಹಾಕಿರುವಂಥ ಬ್ಯಾನರ್ಗಳನ್ನು ಮತ್ತು ಇಲ್ಲಿರ್ತಕ್ಕಂತಹ ಏನು ಎಲ್ಲವನ್ನು ಕೂಡ ತೆಗೆಯುವಂಥ ಪ್ರಯತ್ನ ಈಗಾಗಲೇ ಲೈಟ್ಗಳನ್ನು ತೆಗಿತಾ ಇದ್ದಾರೆ. ಅಂದರೆ ಇವತ್ತು ಎಲ್ಲವೂ ಅಂದುಕೊಂಡಂತಾಗಿದ್ದರೆ ರಾಜ್ಯದ ಪ್ರಮುಖ ನಾಯಕರು ಬಂದು ಇಲ್ಲಿ ಏನು ಕಾರ್ಯಕ್ರಮವನ್ನು ಮಾಡಬೇಕಾಗಿತ್ತು. ಆದರೆ ಆ ಕಾರ್ಯಕ್ರಮ ಏನು ನಡೆದಿರ್ತಕ್ಕಂಥ ಅವಘಡದಿಂದಾಗಿ ಮುಂದೂಡಲಾಗಿದೆ. ಹೀಗಾಗಿ ಏನು ಲೈಟ್ಗಳನ್ನು ಅಳವಡಿಕೆ ಮಾಡಿದ್ರು, ಬ್ಯಾನರ್ಗಳನ್ನು ಏನು ಅಳವಡಿಕೆ ಮಾಡಲಾಗಿದ್ರು ಮತ್ತು ಜೆಂಡಾಗಳನ್ನು ಏನು ಅಳವಡಿಕೆ ಮಾಡಿದ್ರು, ಅದು ಎಲ್ಲವನ್ನೂ ಕೂಡ ತೆರವುಗೊಳಿಸುವ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಕಾರ್ಯ ಆರಂಭ ಆಗಿರುವಂಥದ್ದು. ಅಂದರೆ ಮುಂದಿನ ದಿನಗಳಲ್ಲಿ ಎಲ್ಲವನ್ನೂ ಪರಿಸ್ಥಿತಿ ತಿಳಿಗೊಳಿಸಿದ ನಂತರವಾಗಿ ಇದನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಕೂಡ ಆ ಕಾರ್ಯಕ್ರಮ ನಡೆಸ್ಬೋದು. ಈಗ ನನ್ನ ಬಲಭಾಗದಲ್ಲಿ ಕೂಡ ಗಮನಿಸ್ಬೋದು. ಅಂದರೆ ಪೊಲೀಸ್ ಸಿಬ್ಬಂದಿಗಳನ್ನು ಎಷ್ಟರ ಮಟ್ಟಿಗೆ ನಿಯೋಜನೆ ಮಾಡಿದೆ ಅಂದರೆ ನಿಜಕ್ಕೂ ಕೂಡ ಇದು ಬಳ್ಳಾರಿಯ ಸದ್ಯಕ್ಕೆ ಬೂದಿ ಮುಚ್ಚದ ಕೆಂಡದ ರೀತಿ ಕಾಣ್ತಾ ಇರುವಂಥದ್ದು. ಹೀಗಾಗಿ ಸಾವಿರಾರು ಸಂಖ್ಯೆಯಲ್ಲಿ ಪೊಲೀಸರನ್ನು ಕೂಡ ಈಗಾಗಲೇ ನಿಯೋಜನೆ ಮಾಡಿರುವಂಥದ್ದು. ಅಂದರೆ ಪೊಲೀಸ್ ಸಿಬ್ಬಂದಿಗಳ ವ್ಯಾನ್ ಕೂಡ ಇರುವಂಥದ್ದು ಮತ್ತು ಅಗ್ನಿಶಾಮಕ ಸ್ಥಳದ ಸಿಬ್ಬಂದಿಯ ಸಂಬಂಧಪಟ್ಟಿರ್ತಕ್ಕಂಥ ವಾಹನ ಕೂಡ ಇರುವಂಥದ್ದು ಮತ್ತು ನೂರಾರು ಸಂಖ್ಯೆಯಲ್ಲಿ ಪೊಲೀಸರು ಕೂಡ ಬಳ್ಳಾರಿಯ ವಾಲ್ಮೀಕಿ ಸರ್ಕಲ್ ಸುತ್ತ ಒಂದು ರೀತಿ ಸರ್ಪಗಾವಲನ್ನು ಹಾಕಿರುವಂಥದ್ದು. ಹೀಗಾಗಿ ಯಾವುದೇ ಕಾರಣಕ್ಕೂ ಏನು ಘಟನೆ ಆಗಬಾರ್ದು, ಅವಘಡ ಆಗಬಾರ್ದು ಅನ್ನೋದನ್ನು ಕೂಡ ಈಗಾಗಲೇ ಪೊಲೀಸರು ಮುನ್ನೆಚ್ಚರಿಕೆ ಕ್ರಮಗಳನ್ನು ಈಗಾಗಲೇ ತೆಗೆದುಕೊಂಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮದನ್ ಜೊತೆ ವಿನಾಯಕ್ ಕಬಡಿಗಟ್, ವಿ9 ಬಳ್ಳಾರಿ. ಬ್ಯಾನರ್ ಗಲಾಟೆ ಇನ್ನೂ ಕೂಡ ಬಳ್ಳಾರಿಯಲ್ಲಿ ಬೂದಿ ಮುಚ್ಚದ ಕೆಂಡದಂತೆ ಕಾಣ್ತಾ ಇರುವಂಥದ್ದು. ಹೀಗಾಗಿ ಸೂಕ್ಷ್ಮ ಸ್ಥಳಗಳಲ್ಲಿ ಈಗಾಗಲೇ ಪೊಲೀಸರನ್ನ ಜಮಾವಣೆ ಮಾಡ್ತಾ ಇರುವಂಥದ್ದು. ಏನು ಇವತ್ತು ಅಂದುಕೊಂಡಂತೆ ಎಲ್ಲ ಆಗಿದ್ದರೆ ಇವತ್ತು ವಾಲ್ಮೀಕಿ ಪುತ್ಥಳಿ ಅನಾವರಣ ಆಗಬೇಕಾಗಿತ್ತು. ಆದರೆ ವಾಲ್ಮೀಕಿ ಸರ್ಕಲ್ ಸುತ್ತ ಇದೀಗ ಪೊಲೀಸ್ ಬಿಗಿ ಬಂದೋಬಸ್ತನ್ನು ನೇಮಕ ಮಾಡಿರುವಂಥದ್ದು ಮತ್ತು ಜೊತೆಗೆ ಇಲ್ಲಿ ಹಾಕಿರುವಂಥ ಬ್ಯಾನರ್ಗಳನ್ನು ಮತ್ತು ಇಲ್ಲಿರ್ತಕ್ಕಂತಹ ಏನು ಎಲ್ಲವನ್ನು ಕೂಡ ತೆಗೆಯುವಂಥ ಪ್ರಯತ್ನ ಈಗಾಗಲೇ ಲೈಟ್ಗಳನ್ನು ತೆಗಿತಾ ಇದ್ದಾರೆ. ಅಂದರೆ ಇವತ್ತು ಎಲ್ಲವೂ ಅಂದುಕೊಂಡಂತಾಗಿದ್ದರೆ ರಾಜ್ಯದ ಪ್ರಮುಖ ನಾಯಕರು ಬಂದು ಇಲ್ಲಿ ಏನು ಕಾರ್ಯಕ್ರಮವನ್ನು ಮಾಡಬೇಕಾಗಿತ್ತು. ಆದರೆ ಆ ಕಾರ್ಯಕ್ರಮ ಏನು ನಡೆದಿರ್ತಕ್ಕಂಥ ಅವಘಡದಿಂದಾಗಿ ಮುಂದೂಡಲಾಗಿದೆ. ಹೀಗಾಗಿ ಏನು ಲೈಟ್ಗಳನ್ನು ಅಳವಡಿಕೆ ಮಾಡಿದ್ರು, ಬ್ಯಾನರ್ಗಳನ್ನು ಏನು ಅಳವಡಿಕೆ ಮಾಡಲಾಗಿದ್ರು ಮತ್ತು ಜೆಂಡಾಗಳನ್ನು ಏನು ಅಳವಡಿಕೆ ಮಾಡಿದ್ರು, ಅದು ಎಲ್ಲವನ್ನೂ ಕೂಡ ತೆರವುಗೊಳಿಸುವ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಕಾರ್ಯ ಆರಂಭ ಆಗಿರುವಂಥದ್ದು. ಅಂದರೆ ಮುಂದಿನ ದಿನಗಳಲ್ಲಿ ಎಲ್ಲವನ್ನೂ ಪರಿಸ್ಥಿತಿ ತಿಳಿಗೊಳಿಸಿದ ನಂತರವಾಗಿ ಇದನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಕೂಡ ಆ ಕಾರ್ಯಕ್ರಮ ನಡೆಸ್ಬೋದು. ಈಗ ನನ್ನ ಬಲಭಾಗದಲ್ಲಿ ಕೂಡ ಗಮನಿಸ್ಬೋದು. ಅಂದರೆ ಪೊಲೀಸ್ ಸಿಬ್ಬಂದಿಗಳನ್ನು ಎಷ್ಟರ ಮಟ್ಟಿಗೆ ನಿಯೋಜನೆ ಮಾಡಿದೆ ಅಂದರೆ ನಿಜಕ್ಕೂ ಕೂಡ ಇದು ಬಳ್ಳಾರಿಯ ಸದ್ಯಕ್ಕೆ ಬೂದಿ ಮುಚ್ಚದ ಕೆಂಡದ ರೀತಿ ಕಾಣ್ತಾ ಇರುವಂಥದ್ದು. ಹೀಗಾಗಿ ಸಾವಿರಾರು ಸಂಖ್ಯೆಯಲ್ಲಿ ಪೊಲೀಸರನ್ನು ಕೂಡ ಈಗಾಗಲೇ ನಿಯೋಜನೆ ಮಾಡಿರುವಂಥದ್ದು. ಅಂದರೆ ಪೊಲೀಸ್ ಸಿಬ್ಬಂದಿಗಳ ವ್ಯಾನ್ ಕೂಡ ಇರುವಂಥದ್ದು ಮತ್ತು ಅಗ್ನಿಶಾಮಕ ಸ್ಥಳದ ಸಿಬ್ಬಂದಿಯ ಸಂಬಂಧಪಟ್ಟಿರ್ತಕ್ಕಂಥ ವಾಹನ ಕೂಡ ಇರುವಂಥದ್ದು ಮತ್ತು ನೂರಾರು ಸಂಖ್ಯೆಯಲ್ಲಿ ಪೊಲೀಸರು ಕೂಡ ಬಳ್ಳಾರಿಯ ವಾಲ್ಮೀಕಿ ಸರ್ಕಲ್ ಸುತ್ತ ಒಂದು ರೀತಿ ಸರ್ಪಗಾವಲನ್ನು ಹಾಕಿರುವಂಥದ್ದು. ಹೀಗಾಗಿ ಯಾವುದೇ ಕಾರಣಕ್ಕೂ ಏನು ಘಟನೆ ಆಗಬಾರ್ದು, ಅವಘಡ ಆಗಬಾರ್ದು ಅನ್ನೋದನ್ನು ಕೂಡ ಈಗಾಗಲೇ ಪೊಲೀಸರು ಮುನ್ನೆಚ್ಚರಿಕೆ ಕ್ರಮಗಳನ್ನು ಈಗಾಗಲೇ ತೆಗೆದುಕೊಂಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮದನ್ ಜೊತೆ ವಿನಾಯಕ್ ಕಬಡಿಗಟ್, ವಿ9 ಬಳ್ಳಾರಿ.